ಭಾಗ 2 ಬೆಳಗಿನ ಜಾವದ ಬಿಸಿ ಮತ್ತು ಸೂರ್ಯನ ಅಸಲಿ ಆಟ. ಹೊರಗಡೆ ಹಕ್ಕಿಗಳ ಚಿಲಿಪಿಲಿ ಸದ್ದು ಕೇಳುತ್ತಿದ್ದರು, ಒಳಗಡೆ ಸೂರ್ಯ ಮತ್ತು ರಾಧಿಕಾಳ ನಡುವಿನ ಬಿಸಿ ಇನ್ನೂ ಕಡಿಮೆಯಾಗಿರಲಿಲ್ಲ. ರಾತ್ರಿ ಸುಸ್ತಾಗಿ ಮಲಗಿದ್ದ ರಾಧಿಕಾ, ಮುಂಜಾನೆ ಎದ್ದು ತನ್ನ ಗುಲಾಬಿ ನೈಟ್ ಡ್ರೆಸ್ ಸರಿಯಾಗಿ ಇದೆಯೇ ಎಂದು ನೋಡಿಕೊಳ್ಳುವಷ್ಟರಲ್ಲಿ, ಸೂರ್ಯ ಹಿಂದಿನಿಂದ ಬಂದು ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡನು. ರಾಧಿಕಾ ದಬಕ್ಕನೆ ನಡುಗಿ, ಸೂರ್ಯಣ್ಣ, ಬೆಳ್ಳಂಬೆಳಗ್ಗೆ ಇದೇನು ನಿನ್ನ ಅವತಾರ? ಇನ್ನು ಸೂರ್ಯ ಕೂಡ ಸರಿಯಾಗಿ ಹುಟ್ಟಿಲ್ಲ, ನೀನು ಆಗಲೇ ಶುರು ಮಾಡಿಕೊಂಡೆಯಾ ಎಂದು ಮುದ್ದಾಗಿ ಮುನಿಸಿಕೊಂಡಳು. ಸೂರ್ಯ ಅವಳ ಕೆನ್ನೆಗೆ ಮುತ್ತಿಕ್ಕುತ್ತಾ, ಸೂರ್ಯ ಹುಟ್ಟೋದು ಆಕಾಶದಲ್ಲಿ ರಾಧಿಕಾ, ಆದ್ರೆ ಈ ಸೂರ್ಯನಿಗೆ ಕಿಕ್ ಸಿಗೋದು ನಿನ್ನ ಈ ಮೈಮಾಟದಲ್ಲಿ. ರಾತ್ರಿ ಅಷ್ಟೊಂದು ಸತಾಯಿಸಿದ್ಯಲ್ಲ, ಈಗ ನೋಡು ನನ್ನ ಮಿಷನ್ ಎಷ್ಟೊಂದು ಪವರ್ಫುಲ್ ಆಗಿದೆ ಅಂತ ಎಂದನು. ರಾಧಿಕಾ ಅವನ ತಬ್ಬುಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾ, ನೋಡು ಸೂರ್ಯಣ್ಣ, ಇವತ್ತು ಮನೆಯಲ್ಲಿ ಮೊದಲ ದಿನದ ಶಾಸ್ತ್ರ ಇದೆ. ಅತ್ತೆಯವರು ಈಗಲೇ ಎದ್ದು ಕಾಫಿ ಕೇಳ್ತಾರೆ, ನೀನು ಹೀಗೆ ನನ್ನನ್ನ ಹಿಡಿದುಕೊಂಡರೆ ನಾನು ಕೆಲಸ ಮಾಡೋದು ಹೇಗೆ ಎಂದು ಕೇಳಿದಳು. ಸೂರ್ಯ ಅವಳ ಕಿವಿಯ ಹತ್ತಿರ ಮೆಲ್ಲಗೆ ಪಿಸುಗುಟ್ಟುತ್ತಾ, ಕೆಲಸ ಆಮೇಲೆ ಮಾಡಬಹುದು ರಾಧಿಕಾ, ಮೊದಲು ಈ ಸೂರ್ಯನ ದಾಹ ತೀರಿಸು. ನಿನ್ನ ಈ ಪಿಂಕ್ ಡ್ರೆಸ್ ನೋಡಿದ ಮೇಲೆ ನನ್ನ ಕೈಗಳು ಸುಮ್ಮನೆ ಇರ್ತಾ ಇಲ್ಲ. ನೋಡು, ನನ್ನ ಮೋಟಾರ್ ಸೌಂಡ್ ಮಾಡೋಕೆ ಶುರು ಮಾಡಿದೆ, ಈಗ ನೀನು ಲೈವ್ ಆಗಿ ಅದರ ಪರ್ಫಾರ್ಮೆನ್ಸ್ ನೋಡಲೇಬೇಕು ಎಂದು ಅವಳನ್ನು ತನ್ನತ್ತ ಎಳೆದುಕೊಂಡನು. ರಾಧಿಕಾ ಅವನ ಕಣ್ಣಲ್ಲಿದ್ದ ಆ ಪ್ರೀತಿ ಮತ್ತು ಹಠವನ್ನು ನೋಡಿ, ಸರಿ ಬಿಡು, ನಿನ್ನ ಹಠಕ್ಕೆ ನಾನು ಸೋತೆ. ಆದ್ರೆ ಒಂದೇ ಒಂದು ಕಂಡೀಷನ್, ನಮ್ಮ ಈ ಮ್ಯಾಚ್ ತುಂಬಾ ಹೊತ್ತು ನಡೆಯಬಾರದು ಎಂದು ನಾಚಿಕೆಯಿಂದ ಅವನ ಹೆಗಲ ಮೇಲೆ ತಲೆ ಇಟ್ಟಳು. ಸೂರ್ಯ ನಗುತ್ತಾ, ಒಮ್ಮೆ ಗ್ರೌಂಡ್ ಇಳಿದ ಮೇಲೆ ಮ್ಯಾಚ್ ಎಲ್ಲಿಗೆ ಹೋಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ ಎಂದು ಅವಳನ್ನು ಎತ್ತಿಕೊಂಡು ಮಂಚದ ಕಡೆಗೆ ನಡೆದನು.